ಹಾ ಹಲೋ. ಹಾ ಹೇಳಪ್ಪ ಹೇಳು. ಹ್ಮ್ ಏನಂತ? ಓ, ಕಾಂಟ್ರಾಕ್ಟ್ ಇಂದ. ಹ್ಮ್ ನಾ ಹೇಳಿನಲ್ಲ, ನಂದು ಇಷ್ಟು ಮಾಮೂಲಿ ಅಂತೇಳಿ. ಅಷ್ಟು ಮಾಮೂಲಿ. ನಂದು ಟೇಬಲ್ ಕೆಳಗೆ ಬರೋವರೆಗೂ ನಾ ಸಿಗ್ನೇಚರ್ ಹಾಕಂಗಿಲ್ಲ. ಆ ಫೈಲ್ ಹಿಂದ್ಕ್ ಹೋಗಿರಿ. ಅವ್ರೇನಾರ ನಾ ಹೇಳಿದಷ್ಟು ಕೊಡ್ತೀನಿ ಅಂದ್ರೆ ನನ್ನ ಕಡೆ ತಗೊಂಬ, ನಾ ಸೈನ್ ಮಾಡಿ ಕಳಿಸ್ತೇನೆ ಅಂತ. ಹ್ಮ್ ಎಷ್ಟು ಕೊಡ್ತಾರಂತ ಅವರು? ಓ, 10 ಲಕ್ಷ? ಆಹಾ, ಆಗಲ್ಲ ಆಗಲ್ಲ. ಅವ್ರಿಗೆ 25 ಲಕ್ಷ ಅಂತ ಹೇಳು. 25 ಲಕ್ಷ ಕೊಟ್ಟರೆ ಸಿಗ್ನೇಚರ್ ಹಾಕ್ತಾರ. ಅಂದ್ರೆ ನಿಮ್ ಕಾಂಟ್ರಾಕ್ಟ್ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಫೈಲ್ ಹಿಂದಕ್ಕೆ ಬೀಳುತ್ತೆ, ನಿಮ್ ಕೆಲಸ ಆಗಲ್ಲ ಅಂತ ಹೇಳು ಅವ್ರಿಗೆ. ಹ್ಮ್ ಸರಿ, ನೋಡು. ಅವ್ರಿಗೆ ಒಂದು ಅಷ್ಟು ಕೊಟ್ರೆ ಸರಿ. ಇಲ್ಲಾಂದ್ರೆ ಬಿದ್ದಿರ್ಲಿ ಅಲ್ಲಿ ಹಿಂದೆ ಫೈಲ್. ಸರಿ ಸರಿ, ಹಂಗೇನಾರ ಇದ್ರೆ ಫೋನ್ ಮಾಡು. ಓ, ಬಂದ್ರ ಬರ್ರಿ. ಇವತ್ತು ಒಂದು ಮಿಕಾ ಬಿದ್ದೈತಿ, ಬಿಡಿಸಿವಿ ಹಳ್ಳಕ್ಕ. ಹಿಡ್ಕೊಂಬರೋದಂತ ಬಾಕಿ ಐತಿ. ಹೌದಾ ಸರ್? ಯಾರೀ ಸರ್ ಅವರು? ಏ, ಅದೇ ಮಿನಿಸ್ಟರ್ ಬಸಪ್ಪ. ಇವತ್ತು ಒಂದ್ ಸ್ವಲ್ಪ ಒಂದು ಕೆಲಸದ ಮೇಲೆ ಒಬ್ರದ್ದು ಫೈಲ್ ಸಿಗ್ನೇಚರ್ ಹಾಕೋ ಸಲುವಾಗಿ ಅವ್ರಿಗೆ ಆಫರ್ ಇಟ್ಟಿದ್ವಿ. ಅಥವಾ ಒಂದು 25 ಲಕ್ಷ ರೂಪಾಯಿ ಕೇಳ ನಂಗೆ ಲಂಚನ. ಅದು ಕೊಟ್ಟರೆ ಸಿಗ್ನೇಚರ್ ಮಾಡ್ತಾನಂತ, ಇಲ್ಲಾಂದ್ರೆ ಮಾಡಂಗಿಲ್ಲ ಅಂತ. ಅದಕ್ಕೆ ಇದು ಒಂದು. ಆಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಅದನ್ನೆಲ್ಲ ಇದು ಮಾಡ್ಬೇಕೆಲ್ಲ. ನಾನು ಲಿಸ್ಟ್ ಎಲ್ಲ ತೆಗಿ ಕೇಳಿನಿ. ಎಲ್ಲ ಈಗಾಗಲೇ ಕಲೆಕ್ಟ್ ಆಗಿತ್ತು ಅನ್ಸುತ್ತೆ. ಬರ್ರಿ, ಎಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ಸ್ವಲ್ಪ ಇದು ಮಾಡೋಣ. ನಡ್ರಿ, ಒಳಗೆ ಹೋಗಿ ಅವು ಏನಾದ್ರು ಡಾಕ್ಯುಮೆಂಟ್ಸ್ ಎಲ್ಲ ಫೈಲ್ ತೊಗೊಂಡ್ರಿ. ಅಲ್ಲ ಸರ್, ಅದು ಪೂರ್ತಿ ಇವ್ರದ್ದೆಲ್ಲ ಏನು ಮಾಡ್ಬೇಕಂದ್ರೆ ತಳನ ಜಾಲಾಡ್ಸ್ಬೇಕು. ಅಷ್ಟು ಸುಲಭ ಸಿಗೋದು ಈ ವ್ಯಕ್ತಿ. ಅದು ಭಾಳ ಇದು ಮಾಡ್ಬೇಕಾಗತ್ರಿ ಸರ್ ಅದು. ಹೌದ್ರಿ ಸರ್. ತಿಂಗಳಾನ್ಗಟ್ಲೆ ಇವ್ರದ್ದೆಲ್ಲ ರಿಸರ್ಚ್ ಮಾಡಿದ್ರು ಇವ್ರ ಒಂದು ಇದನ್ನ ನಮಗೆ ಹಿಡಿದಾಗಂಗಿಲ್ಲ. ಅಂಥದ್ದು ನೀವು ಪೂರ್ತಿ ಏಕಾಏಕಿ ಗ್ರೇಡ್ ಮಾಡಕ್ ಹೋಗ್ತೀನಿ ಅನ್ನಕತ್ತೀರಿ. ನಮ್ಗೆ ಆಧಾರ ಡಾಕ್ಯುಮೆಂಟ್ಸು, ಆಮೇಲೆ ಅವ್ರ ಆಸ್ತಿ ಎಲ್ಲೈತಿ, ಯಾರ ಹೆಸರಲ್ಲೈತಿ, ಎಲ್ಲೈತಿ, ಏನು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಆಮೇಲೆ ನಿಮ್ಗೆ ನೀವೇನಾರ ತಿಳ್ಕೊಂಡಿರೇನ್ರಿ ಸರ್ ಮತ್ತೆ? ಹ್ಞೂ. ನಾನೀಗ ಇಲ್ಲಿ ಕೆಲಸ ಮಾಡಕತ್ತಿ ತಲೆ ಕೂದಲೆಲ್ಲ ಬೆಳಗ್ಯವು. ಇಂಥ ಎಷ್ಟು ಮಿನಿಸ್ಟರ್ ನೋಡಿಲ್ಲ, ಎಷ್ಟು MP MLA ಎಲ್ಲರನ್ನೂ ನೋಡಿಲ್ಲ. ಎಲ್ಲರನ್ನೂ ಹಿಡಿದು ಒಳಗೆ ಹಾಕಿನಿ. ನನ್ಗೆ ಇದೇನು ಹೊಸದೇನಲ್ಲ. ನಾನು ಒಂದ್ ಕಡೆ ಅಲ್ಲಿ ಕೈ ಹಾಕಿನಿ ಅಂದ್ರೆ ಅಲ್ಲಿ ತಳ ಬೇರ್ ಸಮೇತ ಕಿತ್ತು ತೆಗಿಬೇಕು. ಹಂಗಾಗಿ ನಾ ಫಸ್ಟ್ ಮ್ಯಾಲಿನ ಚುಂಗಿಗೆ ಹೋಗಂಗೇ ಇಲ್ಲ ನಾನು. ಪೂರ್ತಿ ಬಡಕ ಅದು ಬುಡದಾಗಿನ ಬೇರ್ ಎಲ್ಲಿ ತನಕ ಅದ್ರ ಎಂಡ್ ಐತೆ ನೋಡು, ಆ ಎಂಡಿಗೆ ಹೋಗಿ ಎಡ್ಜಿಲಿಂದ ಮ್ಯಾಕ್ ಹೇಳ್ತೀನಿ. ಈಗ ನಾನು ತನಿಖೆ ಮಾಡಿ ಎಲ್ಲ ರಿಸರ್ಚ್ ಮಾಡಿ ನಾನು ನಮ್ಮ ಒಂದು ಗುಪ್ತಚರರ ಅವ್ರ ಮನೆ ಕೆಲಸದ ಹಾಳಾಗಿ ಬಿಟ್ಟಿದ್ದೆ. ಒಂದು ಅವ್ರವ್ರು ಎಲ್ಲೆಲ್ಲಿ ಅವ್ರ ಆಸ್ತಿ ಪ್ರಾಪರ್ಟಿ ಹೊಲ ಮನಿ ಹಳ್ಳಿ ಕಡೆಲಿಂದ ಅವ್ರು ಮೊದಲ ಇರ್ತೈತಲ್ಲ, ಮೊದಲ ಅವ್ರಪ್ಪ ಅಜ್ಜ ಮುತ್ತಾಜ್ಜ ಗಳಿಸಿರೋದು. ಅಲ್ಲಿಂದ ಇವ್ರ ಇನ್ಕಮ್ ಎಷ್ಟು ಎಷ್ಟು ಆದಾಯ ಬರುತ್ತೆ, ಎಷ್ಟು ತೆರಿಗೆ ಕಟ್ಟ್ಯಾರ, ಎಷ್ಟು ಅಲ್ಲಿಂದ ಎಷ್ಟು ಇವ್ರದ್ದು ಏನೇನು. ಆಮೇಲೆ ಅಲ್ಲಿ ಎಲ್ಲೆಲ್ಲ ಬೇರೆ ಕಡೆ ಯಾವ ಸಲ ಆಸ್ತಿ ಮಾಡಲ್ಲ ಅದು ಸಹ ತೆಕ್ಕೊಂಡು ಹಿಡಿದೀನಿ. ಆಮೇಲೆ ಎಲ್ಲ ಕಡೆ ಇವ್ರ ಫ್ಯಾಕ್ಟ್ರಿ, ಇವರು ಎಲ್ಲ ಮಿಲ್ಲು, ರೈಸ್ ಮಿಲ್ಲು ಫ್ಯಾಕ್ಟ್ರಿಗಳು, ಕಾಟನ್ ಮಿಲ್ಲು, ಇವೆಲ್ಲ ಅದಾವು. ಅಲ್ಲೆಲ್ಲ ಲೇಬರ್ಸ್ ಟೈಪು ನಮ್ಮ ಒಂದು ಇವ್ರದಾರ ಗುಪ್ತಚರ. ಅದೆಲ್ಲ ತಿಳ್ಕೊಂಡು ಎಲ್ಲಾ ಕಡೆಯಿಂದ ಲೀಗಲ್ ಆಗಿ ಏನು ಅದರದಲ್ಲಿ ಇವೆಲ್ಲ ಲೀಗಲ್ ಆಗಿ ಇದ್ದು ಎಲ್ಲ ಏನು ಅವ್ರ ಅಪ್ಪ ಮುತ್ತಾಜನ ಆಸ್ತಿ ಬಿಟ್ರೆ ಏನಿಲ್ಲ. ಹಾಗಾಗಿ ಎಲ್ಲ ನಾನು ವಿಚಾರ ಮಾಡಿ ತಿಳ್ಕೊಂಡು ಅಲ್ಲಿ ಈಗೆಲ್ಲ ನಾನು ಫೈಲ್ ಐತಿ ಟೇಬಲ್ ಮೇಲೆ. ನಡ್ರಿ ಬಡ ಬಡ ತಗೊಂಡು ಹೋಗಿ ಈಗ ಅವ್ರನ್ನ ಏಕಾಏಕಿ ಏನೆಲ್ಲ ರೀಡ್ ಮಾಡೋದು. ಅಲ್ಲ ಸರ್, ಈಗ ನಾವು ಏಕಾಏಕಿ ಹೋಗಿ ರೀಡ್ ಮಾಡೋದಂತೀರಿ. ಮನೆಯೊಳಗೆ ಎಷ್ಟು ಏನು ಹೆಂಗೆ ಇರುತ್ತೆ ಇಲ್ಲ ಬ್ಯಾಂಕ್ನಾಗೆಲ್ಲ ಇರುತ್ತಲ್ಲ, ನಾವು ಬ್ಯಾಂಕಿಂದ ಒಂದು ಸ್ವಲ್ಪ ತಗೋಬೇಕಿತ್ತು. ಅದ್ರ ಬಗ್ಗೆ ನೀವು ವರಿ ಮಾಡ್ಬಿಟ್ರಿ. ನಾನು ಮನೆಯೊಳಗೆ ಎಷ್ಟೆಷ್ಟು ಏನೇನು ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ನನಗೆ ಆಗಲೇ ಗೊತ್ತಾಗುತ್ತೆ. ನಾನು ಅದ್ರ ಪ್ರಕಾರ ನಿಮ್ಗೆ ಅಲ್ಲಿ ಸೂಚನೆ ಕೊಡ್ತೀನಿ, ನೀವು ತೊಗೊಂಬಿಡ್ರಿ ಎಲ್ಲ. ಆಮೇಲೆ ಬ್ಯಾಂಕು ಹಿಂಕು ಎಲ್ಲವೂ ನಾವು ಆಗಲಿ ಲಾಕರ್ ನಂಬರ್ ಗಿಂಬರ್ ಎಲ್ಲ ತೊಗೊಂಡು ನಾವು ಆಗಲೇ ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡ್ಕೊಂಡ್ವಿ. ನೀವು ಏನು ಅದ್ರ ಬಗ್ಗೆ ವರಿ ಮಾಡಬೇಡ್ರಿ. ನಾವು ಹೋದ್ಮೇಲೆ ಅದೇನು ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ಇಲ್ಲಿ ಯಾವ ಮೇಲೆ ಯಾರ ಪ್ರೆಸರನ್ನು ನಾವು ಕೇರ್ ಮಾಡಬಾರ್ದು ಅಷ್ಟೇ. ನೋಡ್ರಿ, ಮೊದಲು ಏಕಾಏಕಿ ಹೋಗಿ ರೇಡ್ ಮಾಡ್ಬೇಕು. ಅವ್ರಿಗೆ ಒಂದು ಸುಳಿವು ಗೊತ್ತಾಗ್ಬಾರ್ದು. ಒಂದು ಚೂರು ಸುಳಿವು ಗೊತ್ತಾಯ್ತು ಮೇಲೆ ಪ್ರೆಷರ್ ಬರುತ್ತೆ. ಇಲ್ಲ ಅಂದ್ರೆ ಇವ್ರು ದೇಶ ಬಿಟ್ಟು ಹುಡುಕ್ತಾರೆ. ಅದಕ್ಕೆ ನಡ್ರಿ ಫಾಸ್ಟ್. ಈಗ ನಾವು ಒಂದು ಸೆಕೆಂಡ್ ಲೇಟ್ ಮಾಡಿದಷ್ಟು ನಾವು ಎಲ್ಲಿ ಹೊಂಟಿವಿ ಏನು ಹೊಂಟಿವಿ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡ್ತಾವು. ನಡ್ರಿ ನಡ್ರಿ, ಜಲ್ದಿ ನಡ್ರಿ. ಸರ್, ಬಸವರ ಫೈಲ್ ರೆಡಿ ಐತ್ರಿ ಸರ್. ನಾನು ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿನಿ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಾಗೆಲ್ಲ ಅದಾವು. ಈಗ ಏನಿದ್ರು ನಾವು ಸೀದಾ ಅವ್ರ ಮನೆಗೆ ಅಟ್ಯಾಕ್ ಮಾಡೋದಷ್ಟೇ ನೋಡ್ರಿ ಸರ್. ಸರಿ ನಡ್ರಿ. ಆಮೇಲೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಕರ್ಕೋರಿ. ಮನೆ ಸುತ್ತಲೂ ಎಲ್ಲ ಕವರ್ ಮಾಡಬೇಕು. ಯಾಕಂದ್ರೆ ಈ ನಾವು ಬಂದಿವಿ ಅಂದ್ರೆ ಮೀಡಿಯಾದವರು, ಆಮೇಲೆ ಜನರು, ಆಮೇಲೆ ಏನೋ ಪಬ್ಲಿಕ್ ನಮಗೇನ ಇದನ್ನ ಮಾಡಕ್ಕೆ ಬಿಡಂಗಿಲ್ಲ, ಅವಕಾಶ ಕೊಡಂಗಿಲ್ಲ. ಇಲ್ಲಾಂದ್ರೆ ಏನೋ ಗಲಾಟೆ ಮಾಡ್ತಾರೆ. ಇವರ ಹಚ್ಚಿ ನಿಲ್ಲಿಸ್ತಾರೆ. ಮತ್ತೆ ಅಲ್ಲಿ ಯಾರು ಬಂದು ಗಲಾಟೆ ಮಾಡ್ರಿ, ಇವ್ರನ್ನ ಹಂಗ ಹಿಂಗ ಅಂತಂದು ದಬ್ಬಿ ಇದು ಮಾಡ್ರಿ, ಏನೋ ಒಂದು ಮಾಡ್ತಾರೆ. ನಮಗಲ್ಲಿ ಎನ್ಕ್ವೈರಿ ಮಾಡಕ್ಕೆ ಬಿಡಂಗಿಲ್ಲ. ಹಾಗಾಗಿ ನಮ್ಮ ಈ ಒಂದು ಪೊಲೀಸ್ ಸೆಕ್ಯೂರಿಟಿ ಪ್ರತಿಯೊಂದಕ್ಕೂ ಅಲ್ಲಿ ಅರೇಂಜ್ ಮಾಡ್ರಿ. ಸರ್, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಐತಿ ಸರ್. ನಾವು ಒಳಗೆ ಎಂಟ್ರಿ ಆದ ತಕ್ಷಣ ಅವರು ಕವರ್ ಮಾಡ್ಕೋತಾರೆ. ಮನೆ ಸುತ್ತಲೂ ಎಲ್ಲ ನಿಂತ್ಕೊಂಡು ಎಲ್ಲ ಕವರ್ ಮಾಡಿ ಯಾರನ್ನೂ ಒಳಗೆ ಬಿಡ್ಲಾರ್ದಂಗೆ ಮೇಂಟೈನ್ ಮಾಡಕ್ಕೆ ಅಲ್ಲೇ ರೆಡಿ ಅದ ರೀ ಸರ್. ನಾವು ಹೋಗೋದಷ್ಟೇ ನೋಡ್ರಿ ಸರ್. ಅವರಿಗೆ ಸರಿಯಾಗಿ ಹೇಳ್ರಪ್ಪ. ಯಾಕಂದ್ರೆ ಮೀಡಿಯಾದವರು ಮತ್ತೆಲ್ಲ ಪ್ರೆಸ್ನವ್ರು ಅವ್ರು ಬಂದಿರ್ತಾರೆ. ಸುಮ್ಮನೆ ಅಲ್ಲಿ ಏನಾದ್ರೆ ಮತ್ತೆ ಇದು ಮಾಡ್ಬೇಡನ್ನು. ಅವ್ರನ್ನಷ್ಟೇ ಮಾತನಾಗ ಏನೂ ಹೇಳಲಾರ್ದಂಗೆ ಏನೋ ಇನ್ಕರೆಂಟ್ ಆಗತೈತೆ, ಒಟ್ಟೆ ರೇಡೆಡ್ ಆಗತೈತೆ ಅಂತ ಅಷ್ಟೇ ಹೇಳಿ ಮೀಡಿಯಾದವ್ರಿಗೆ ಎದುರಾಗಕ್ಕೆ ಹೋಗ್ಬೇಡನ್ನು. ಮತ್ತೆ ಸುಮ್ಮನೆ ಒಂದಕ್ಕೊಂದು ಅವರು ಏನೇನೋ ಮತ್ತೆ ಟಿವಿಯಾಗ ಹಾಕೊಂಡು ರುಬ್ಬಕ್ಕೆ ಹಾಕ್ಬಿಡ್ತಾರೆ. ಇವ್ರು ಪ್ರೆಸ್ನವರು ಹಿಂಗೆ ಅಲ್ಲ, ರೇಡ್ ಮಾಡೋರು ಹಂಗಂದ್ರು ಹಿಂಗಂದ್ರು, ಮಿನಿಸ್ಟರ್ ಒಳ್ಳೆತಾ ಹಂಗೆ ಹಿಂಗೆ ಅಂತ ಅವ್ರ ಬಗ್ಗೆ ಏನು ಮಾಡ್ತಾರೆ. ಹಂಗಾಗಿ ನಾವೆಲ್ಲ ತನಿಖೆ ಆದ್ಮೇಲೆ ಹೇಳ್ತೀವಿ ಅಂತ ಹೇಳಿ ಅವ್ರು ನೀನು ಇದು ಮಾಡಕ್ಕೆ ಹೋಗ್ಬೇಡನ್ನು. ಅಷ್ಟೇ ಒಳಗೆ ಬರ್ಲಾರ್ದಂಗೆ ಮೇಂಟೈನ್ ಮಾಡಂತೇವೆ. ಓಕೆ ಸರ್, ಹೇಳ್ತೀನಿ ತಗೋರಿ. ಹಾಂ ಪ್ರಸಾದ್,
ನೀನು ಹೇಳ್ಬಿಡು ಎಲ್ಲ ಸೆಕ್ಯೂರಿಟಿ ಎಲ್ಲರಿಗೂ ಎಲ್ಲೆಲ್ಲ ಫುಲ್ ಕವರ್ ಮಾಡ್ಕೊಂಡು ಯಾರು ಒಂದು ನೊಣ ಸಹಿತಕ್ಕೂ ಒಳಗೆ ಬರಬಾರ್ದ. ಅವು ಎಂತ ಮತ್ತೆ ಮಿನಿಸ್ಟರ್ ಅಲ್ಲ ಮಿನಿಸ್ಟರ್ನ ಅಪ್ಪ ಬರವಲ್ಲಕ್ಕ. ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಹೈಕಮಾಂಡ್ ಇದರಲ್ಲಿಂದ ಯಾರ್ದಾದ್ರು ಪ್ರೆಸರ್ ಬರಲಿ, ಫೋನ್ ಬರಲಿ, ಆಮೇಲೆ ಏನೇ ಯಾರೇ ಬರಲಿ, ಇನ್ನೊಬ್ಬ ಮಿನಿಸ್ಟರ್ ಬರಲಿ, ಇನ್ನೊಬ್ಬ MP MLA ಇನ್ನೊಬ್ಬ ಯಾರೇ ಬರಲಿ, ಯಾರು ಒಳಗೆ ಬರಂಗಿಲ್ಲ. ನಾನು ಹೇಳಿದಲ್ಲ, ಒಂದು ನೊಣ ಸಹಿತಕ್ಕೂ ಒಳಗೆ ಬರಲಾರ್ದಂಗೆ ಮೇಂಟೈನ್ ಮಾಡಕ್ಕೆ ಹೇಳು. ಹಾಂ ಸರ್, ಹೇಳ್ತೀನಿ. ಹಂಗ ನೀವು ಅಲ್ಲಿ ಅವ್ರಿಗೆಲ್ಲ ನಿಲ್ಲಿಸಿ ಹೇಳಿ ನೀವು ಒಳಗೆ ಬರ್ರಿ. ಯಾಕಂದ್ರೆ ಒಳಗೆಲ್ಲ ನಾವು ಪ್ರತಿಯೊಂದು ಮತ್ತೆ ಚೆಕ್ ಮಾಡ್ಬೇಕಾಗುತ್ತೆ. ಹಂಗ ಇನ್ನೊಂದಿಬ್ಬರು ಕರ್ಕೊಂಬರ್ರಿ. ಫಸ್ಟ್ ನೀವು ಎಲ್ಲ ಅವರೆಲ್ಲ ಫೋನ್ ಕಸ್ಕೋಬೇಕಾ ನೀವು ಮೊದಲು? ಆಮೇಲೆ ನಿಮ್ದು ಎಲ್ಲ ಲೆಕ್ಕ ಏನೇನು ಪ್ರತಿಯೊಂದು ಪಟ 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 ಅವರೆಲ್ಲ ಎಷ್ಟೆಷ್ಟು ಆಸ್ತಿ, ಎಷ್ಟು ಬಂಗಾರ, ಎಷ್ಟು ಎಲ್ಲಕ್ಕೂ ವ್ಯಾಲ್ಯೂ ಇಟ್ಟು ಎಲ್ಲ ಕೌಂಟ್ ಮಾಡಿ ಪಟ ಪಟ ಎಲ್ಲ ಲೆಕ್ಕ ಹಚ್ಚಬೇಕು. ಯಾಕಂದ್ರೆ ಟೈಮ್ ನಾವು ಎಷ್ಟು ವೇಸ್ಟ್ ಮಾಡ್ತೀವಿ ಅವರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಅವ್ರು ಮತ್ತೊಂದು ಏನೋ ಒಂದು ಪ್ಲಾನ್ ತಲೆ ಓಡಿಸ್ಕೊಂತಾರೆ, ಇಲ್ಲ ಅವ್ರು ಬಚ್ಚ ಹೋಗಕ್ಕೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ. ಹಾಗಾಗಿ ಒಂದು ಕ್ಷಣನೂ ಅವ್ರಿಗೆ ಟೈಮ್ ಕೊಡಬಾರ್ದು, ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾ. ಆಯ್ತು ಸರ್, ಅದು ಬಿಟ್ಬಿಟ್ರಿ, ನಾನೆಲ್ಲ ಮೇಂಟೈನ್ ಮಾಡ್ಕೋತೀನಿ ಸರ್. ಬರೀ ಒಳಗೆ ಹೋಗ್ಬರಿ. ಬಸಪ್ಪ ಅವರೇ. ಒಂದು ನಿಮಿಷ, ಯಾರೋ ಬಂದಾರ, ಆಮೇಲೆ ಮಾತಾಡ್ತೀನಿ ತಡ್ರಿ. ಬರ್ರಿ. ಯಾರು ನೀವು ಗೊತ್ತಾಗ್ಲಿಲ್ಲ ನಂಗೆ. ಬರ್ರಿ ಒಳಗೆ ಬರ್ರಿ, ಕೂಡ ಬರ್ರಿ. ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ರೀ, ನಿಮ್ಮ ಮನೆ ರೇಡ್ ಮಾಡಕ್ ಬಂದೀವಿ ರೀ. ಅಲ್ಲ, ಯಾರು ನೀವು? ಏನು ಒಮ್ಮಿಂದಲ್ಕ ಏಕಾಏಕಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ರೇಟ್ ಮಾಡ್ತೀವಿ ಅಂದ್ರೆ ಏನ್ರಿ ಇದ್ರ ಅರ್ಥ? ಅಲ್ಲ, ನಮ್ಗೆ ಏನು ಇನ್ಫಾರ್ಮೇಶನ್ ಕೊಡಬೇಕು, ನೋಟಿಸ್ ಕೊಡಬೇಕು ಅನ್ನೋದೇನಿಲ್ಲ. ನನಗೂ ಕಾಯ್ದೆ ಕಾನೂನು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಗೊತ್ತದವು. ಏನು ನೀವು ಮಾಡಿದ ಆಟ ಏನು ನನ್ನ ಮೇಲೆ ಏನೈತೆ ಅಂತ ನೀವು ಹಿಂಗೆ ಬಂದಿರಿ ಏಕಾಏಕಿ ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಬಂದಿರಿ. ನಾನು ಅದಕ್ಕೆಲ್ಲ ಅವಕಾಶ ಕೊಡಂಗಿಲ್ಲ. ತೋರಿಸ್ರಿ ಏನು ನಮ್ದು ಇದೊಂದು ಫಸ್ಟ್ ಯಾವುದೇ ಆದ್ರೂ ಒಬ್ಬರ ಮನೆ ರೇಡ್ ಮಾಡ್ಬೇಕಂದ್ರೂ ಒಂದು ನೋಟಿಸ್ ಅಂತ ಕೊಡ್ತಾರೆ. ಇಲ್ಲಿ ನೋಟಿಸ್ ನನಗೆಲ್ಲ ಒಂದು ಚೂರು ನೋಟಿಸ್ ಬಂದಿಲ್ಲ, ಏನಿಲ್ಲ. ಕೊಡ್ರಿ ಇಲ್ಲಿ ನೋಟಿಸ್. ಸರ್, ನೋಟಿಸ್ ಕೊಡಕ್ಕೆ ನಾವೇನು ಇಲ್ಲಿ ಅರೆಸ್ಟ್ ಮಾಡಕ್ ಬಂದಿಲ್ಲ. ಇದು ಇನ್ಕಮ್ ಟ್ಯಾಕ್ಸಿನ ಬಗ್ಗೆ ವಿಚಾರಣೆ ಮಾಡಕ್ ಬಂದಿವಿ. ನಿಮ್ ತಪ್ಪಿತ್ತಂದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತೀವಿ. ನಿಮ್ ತಪ್ಪಿಲ್ಲ ಅಂದ್ರೆ ನೀವು ಯಾಕೆ ಅಂಜಕ್ಕೆ ಹೋಗ್ತೀರಿ? ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು, ನಿಮ್ಮ ಎಲ್ಲ ಕಾಗದ ಪತ್ರ, ನೀವು ಏನೇನದು ವಹಿವಾಟು, ಎಷ್ಟು ಟ್ಯಾಕ್ಸ್ ಕಟ್ಟಿರಿ, ಏನು ಎಲ್ಲ ಟ್ಯಾಕ್ಸ್ ಕಟ್ಟಿದ್ದು ಎಲ್ಲ ರಸೀದಿ, ಆಮೇಲೆ ಏನಾದ್ರು ಎಲ್ಲ ಕೊಡ್ರಿ. ನಮ್ಮ ಬಿಡ ಸುಮ್ಮನೆ ನಮ್ಗೆ ಟೈಮ್ ವೇಸ್ಟ್ ಮಾಡ್ಬಿಡಿ. ಭಾಳ ಜಾಸ್ತಿ ಏನಾದ್ರು ಮಾತಾಡಿದ್ರೆ ಮತ್ತೆ ನಾವು ಬೇರೆ ರೀತಿಯಿಂದ ಏನು ಮಾಡ್ಬೇಕತ್ತ. ಪ್ರಸಾದ್, ಒಳಗೆ ಹೋಗಿ ಯಾರ್ಯಾರನ್ನೆಲ್ಲರೂ ಕರ್ಕೊಂಬ. ಸರ್, ಬರ್ರಿ, ಕೂಡ ಬರ್ರಿ. ಒಂದು ನಿಮಿಷ, ನಾವು ಒಂಚೂರು ಅರ್ಜೆಂಟು ಫೋನ್ ಮಾಡೋದೈತೆ, ನಾವು ಫೋನ್ ಮಾಡಿ ಬರ್ತೀನಿ ತರ್ರಿ. ಸರ್, ಫೋನ್ ಯೂಸ್ ಮಾಡಂಗಿಲ್ಲ, ನೀವು ಫೋನ್ ಕೊಡ್ರಿ. ಆಮೇಲೆ ನೀವು ಈ ಜಾಗ ಬಿಟ್ಟು ಅಳಗಡಂಗಿಲ್ಲ. ಬರ್ರಿ, ಕೂಡ ಬರ್ರಿ. ಅಲ್ಲ ಸರ್, ಏಕಾಏಕಿ ಹಿಂಗಂದು ಕೂಡ್ಬೇಕು, ಅಳಗಡಂಗಿಲ್ಲ, ಫೋನ್ ಹಚ್ಚೋಕೆ ಅವಕಾಶ ಇಲ್ಲ ಅಂದ್ರೆ ಹೆಂಗ ಸರ್? ಸ್ವಲ್ಪ ನಮ್ಮ ಏನೋ ಪರ್ಸನಲ್ ಏನೋ ಅದಾವ್ರಿ ಸರ್, ಒಂಚೂರು ಫೋನ್ ಹಚ್ಚಿ ಬಂದು ಕೂಡ್ತೀನಿ ರೀ. ಇಲ್ಲ ಸರ್, ಈ ಜಾಗ ಬಿಟ್ಟು ನೀವು ಇಲ್ಲಿ ಅಳಗಡಂಗಿಲ್ಲ. ನೀವು ಸುಮ್ಮನೆ ಒಳ್ಳೆ ಮಾತಲ್ಲಿ ಇಂತ್ರ ಕುಂತ್ರ ಚಲೋ. ಇಲ್ಲಾಂದ್ರೆ ನಾವು ನಮ್ಮ ಭಾಷೆ, ಲೋಕಲ್ ಲ್ಯಾಂಗ್ವೇಜ್ ನಾವು ಗೊತ್ತಲ್ಲ, ನಮ್ಮ ಭಾಷೆಗಳು, ನಮ್ಮ ಏಟು, ನಮ್ಮ ರುಚಿ ಆ ಥರ ಮಾತಾಡಬಾರ್ದು ಮಿನಿಸ್ಟ್ರಿಗೆ ಅಂತ ನಾವು ಸ್ವಲ್ಪ ಏನೋ ಸೊನ್ನೆ ಸೂಕ್ಷ್ಮ ಮಾತಾಡ್ತೀವಿ. ನೀವು ಹೆಂಗೆ ಮರ್ಯಾದೆ ಕೊಟ್ಟು ನಮ್ಮ ಪುಟ ನೋಡ್ಕೋತಾರೋ ಅಷ್ಟು ನಿಮಗೂ ನಾವು ಮರ್ಯಾದೆ ಕೊಡ್ತೀವಿ. ಸರ್, ರೆಸ್ಪೆಕ್ಟ್ ಕೊಟ್ಟು ಹೇಳಕತ್ತೀನಿ, ಬಂದು ಸುಮ್ಮನೆ ಕೊಡ್ಬರಿ. ಸರ್, ಮೇಡಮ್, ಯಾರಿದ್ದೀರಿ? ಸರ್, ಸ್ವಲ್ಪ ಅಲ್ಲಿ ಬರ್ರಿ. ಮೇಡಮ್, ಬರ್ರಿ. ಮೇಡಮ್, ಅಡಿಗೆ ಮಾಡೋದೆಲ್ಲ ಬಿಟ್ಟು ಇಲ್ಲಿಂದಲೇ ಪಟ ಪಟ ಎಲ್ಲ ಅಲ್ಲಿಂದ ಅಲ್ಲೇ ಬಿಟ್ಟು ಬರ್ರಿ. ಜಲ್ದಿ ಬರ್ರಿ. ಮೇಡಮ್, ನೀವು ಮಗುನ್ ಕರ್ಕೊಂಡು ತಕ್ಷಣ ಹೊರ ಬರ್ರಿ. ಅಲ್ಲ, ನೀವು ಹಿಂಗೆ ಏಕಾಏಕಿ ಬಂದು ನಮಗ ಮಾಡ್ರಿ. ಅಲ್ಲ, ಏಕಾಏಕಿ ಹಿಂಗೆ ಬೆಡ್ರೂಮ್ಗೆಲ್ಲ ಬಂದು ಹೋಗೋದು ಏನಿದು? ಅಲ್ಲ, ನೀವು ಏನು ಹಿಂಗೆ ಮಾಡಕತ್ತಿರಲ್ಲ, ಯಾರು ನೀವು? ಅಯ್ಯಪ್ಪ, ನೀನೇನ ಅಡಿಗೆ ಮನೆಗೆ ಬಂದು ಹಿಂಗೆಲ್ಲ ಮಾಡೋದು ಅರ್ಧಕ್ಕೆ ನಿಲ್ಲಿಸಿ ಬಾ ಅಂತೀಯಲ್ಲ? ಯಾಕ? ನಿಮ್ಮಪ್ಪ ಬಂದಿಲ್ಲ ನೋಡ ಹೊರಗೆ. ಇವ್ರು ಯಾರು ಹಿಂಗೆ ಒಮ್ಮಿನ ಮಕ್ಳಿಗೆ ಬಂದಾರಲ್ಲ? ಸರ್, ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನಿಮ್ಮ ಮನೆ ರೇಡ್ ಆಗೈತಿ. ನೀವು ಒಂದು ಕ್ಷಣನೂ ಎಲ್ಲೂ ಏನೂ ಮಿಸ್ಕಡಂಗಿಲ್ಲ, ಏನೂ ತೊಗೊಳಂಗಿಲ್ಲ. ಫೋನ್ ಗೀನೆಲ್ಲ ನನ್ನ ಕೈ ಕೊಡ್ರಿ. ಕೊಡ್ರಿ ಸರ್, ಕೊಡ್ರಿ ಇಲ್ಲಿ. ಮೇಡಮ್, ನಿಮ್ಮ ಫೋನ್ ಕೊಡ್ರಿ. ಮೇಡಮ್, ನೀವು ಕೊಡ್ರಿ. ಮೇಡಮ್, ನಿಮ್ಮ ಫೋನ್ ಕೊಡ್ರಿ. ಸರಿ, ಮಗುನ ಇಟ್ಕೊಂಡು ಹೊರ ಬಂದ್ಬಿಡ್ರಿ ಮೇಡಮ್. ಎಲ್ಲರೂ ಅಲ್ಲಿ ಕೂಡಬೇಕು, ಎಲ್ಲೂ ಏನೂ ಅಡ್ಡಾಡಂಗಿಲ್ಲ. ಬರ್ರಿ ಮೇಡಮ್, ಪ್ಲೀಸ್ ದಯವಿಟ್ಟು ಬರ್ರಿ ಮೇಡಮ್. ನಾವು ರೆಸ್ಪೆಕ್ಟ್ ಕೊಟ್ಟು ಕರಿತೀವಿ ಅಂದಮೇಲೆ ನಿಮ್ಗೆ ಬೆಲೆ ಕೊಡಬೇಕು. ಇಲ್ಲಾಂದ್ರೆ ನಾವು ಬೇರೆ ಭಾಷೆಯಿಂದ ಕರೆಯೋಕ್ಕಾಗತ್ತೆ. ಸರ್, ನೀವು ಬನ್ನಿ. ರೀ, ಏನ್ರಿ ಇದೆಲ್ಲ? ಅಲ್ಲ, ಹಿಂಗೆ ಒಮ್ಮಿನ ಮಕ್ಳಿಗೆ ಅಲ್ಲ, ಇದು ಏನ್ರಿ ಇದು? ಏನೋ ಯಾರೋ ಏನೋ ನಮ್ಮ ಬಗ್ಗೆ ಏನೋ ಹೇಳಿದಂಗೆ ಅದಾರ. ಅದಕ್ಕೆ ಒಮ್ಮೆ ಮಕ್ಕಳಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಕ್ಕೆ ಬಂದಾರ. ಒಂಚೂರು ಸುಳಿ ಮೊದಲೇ ಗೊತ್ತಾಗಲಿಲ್ಲ ನಾವು ನಮಗೆ. ನಡಿ. ನಡಿ ಮೇಡಮ್, ಅಲ್ಲಿ ಸರ್ ಕುಂತಾರ, ಅಲ್ಲಿ ಕೂಡ ನಡ್ರಿ. ಸರ್, ಅವ್ರ ಮೊಬೈಲ್ ಎಲ್ಲ ಇಸ್ಕೊಂಡ್ಯಾ? ಸರ್, ಎಲ್ಲ ಇಸ್ಕೊಂಡಿ. ರೀ, ಏನ್ರಿ ಇದೆಲ್ಲ? ಅಲ್ಲ, ಏಕಾಏಕಿ ಹಿಂಗೆ ಏನ್ರಿ ಇದು? ಅಪ್ಪ, ಏನು ಹಿಂಗೆ ಮಕ್ಕ ಸ್ವಲ್ಪ ಮಾಡ್ಕೊಂಡು ಕುಂತ್ಬಿಟ್ಟಿಯಲ್ಲ, ಏನಾರ ಮಾಡಪ್ಪ. ಮೇಡಮ್, ಯಾವ ಡಿಸ್ಕಷನ್ನು ಏನೂ ಮಾಡಂಗಿಲ್ಲ. ಎಲ್ಲರೂ ಸುಮ್ಮನೆ ಒಂದು ಕಡೆ ಕೂಡ್ರಿ. ಇಷ್ಟು ಟ್ಯಾಕ್ಸ್ ಕಟ್ಲಾರ್ದು, ಟ್ಯಾಕ್ಸ್ ಕಟ್ಟಿದ್ದು ಎಲ್ಲ ಕೌಂಟ್ ಮಾಡ್ರಿ ಪಟ ಪಟ. ಹಾಗೆ ಈಗ ಮನೆ ಒಳಗೆ ಏನೇನು ಜ್ಯುವೆಲರಿ ಅದಾವು, ಎಷ್ಟು ರೊಕ್ಕ ಐತಿ, ಈ ಮನಿ ಇದೆಷ್ಟು, ಇದು ಈ ಮನಿ ಎರಡು ಸಲ ಐತಿ, ಆಮೇಲೆ ಈ ಮನೆ ಒಳಗೆ ಏನೇನು ಡಾಕ್ಯುಮೆಂಟ್ಸ್ ಇರ್ತವು ಎಲ್ಲ ಬಡ ಬಡ ಕಲೆಕ್ಟ್ ಮಾಡ್ಕೊರಿ. ಅವನ್ನೆಲ್ಲ ವ್ಯಾಲ್ಯೂ ಹಾಕ್ರಿ. ಅವೆಲ್ಲ ಟ್ಯಾಕ್ಸ್ ಕಟ್ಟಿದ್ದು, ಟ್ಯಾಕ್ಸ್ ಕಟ್ಲಾರ್ದು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿರಿ. ಸರ್, ನಿಮ್ಮ ಮನೆ ಲಾಕರ್ ಕೀ ಕೊಡ್ರಿ. ಲಾಕರ್ ಕೀಲಿನ ಇಲ್ಲಪ್ಪ, ಮೊನ್ನೆ ಕಳೆದ್ಬಿಡುತ್ತದು. ಹಾಗಾಗಿ ಲಾಕರ್ ಕೀಲಿ ಇಲ್ಲ, ನಮ್ಮ ಮನೆಯಾಗಿಲ್ಲ. ಹೌದಾ ಸರ್? ಲಾಕರ್ ಕೀಲಿ ಕಳೆದೈತೆ, ಪರವಾಗಿಲ್ಲ, ನಮಗೆ ಒಡೆಯನ್ ಗೊತ್ತು. ಪ್ರಸಾದ್, ಆ ಲಾಕರ್ ಹೊಡಿಯಪ್ಪ. ಸರ್. ಬೇಡ, ಲಾಕರ್ ಕೀಲಿ ಕೊಡ್ಲಿ. ಏನು? ನಕರ್ ಕಿಲಿ ಕೊಡ್ರೆ? ಅಲ್ಲ, ಬ್ಯಾಡ್ರಿ. ಕೊಡ್ಲಿ, ಇಲ್ಲ ಅಂದ್ರೆ ಬಿಡಂಗಿಲ್ಲ, ಹೊಡಿತಾವ ಸುಮ್ಮನೆ. ಕೊಡು. ಇಲ್ಲಪ್ಪ, ಇಲ್ಲ, ಹೊಟ್ಟೆ ಸತೆ. ತಡಿ, ಹಾಲು ಹಾಕೊಂಡ್ಬರ್ತೀನಿ. ಮೇಡಮ್, ಅಲ್ಲೇ ಕೂಡ್ರಿ, ಎದ್ದೇಳಂಗಿಲ್ಲ.
ನಿಮ್ಗೇನು ಪಾಪುಗೆ ಹಾಲು ಓದಿಲ್ಲ ನಾವೇ ಕೊಡ್ತೀವಿ. ನಿಮ್ಗೆ ಏನು ಬೇಕು ಪಾಪುಗ ಅದನ್ನ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಿ. ಅದನ್ನ ನೀವು ಇಲ್ಲಿಂದ ಎಲ್ಲಿ ಹೋಗಂಗಿಲ್ಲ. ಏ ಪ್ರಸಾದ್, ಆ ಲೇಡಿ ಅಸಿಸ್ಟೆಂಟಿಗೆ ಹೇಳು ಒಂದು ಸ್ವಲ್ಪ ಪಾಪುಗೆ ಹಾಲು ಹಾಕೊಂಬಂದು ಕೊಡು ಅಂತೇಳು. ಹಾಂ ಸರ್. ಮೇಡಮ್, ಅಲ್ಲಿ ಆ ಪಾಪುಗೆ ಒಂದು ಸ್ವಲ್ಪ ಹಾಲು ಕೊಡ್ಬೇಕಂತ ಹಾಕಿ ಕೊಡ್ಬರ್ರಿ. ಹಾಂ, ತೊಗೊಳಪ್ಪ, ಪಟ ಪಟ ಎಲ್ಲ ಲೆಕ್ಕ ಮಾಡು.